625ಕ್ಕೆ 625 ಪಡೆದಿರುವಂಥ ಸೌಜನ್ಯ ಬಸವರಾಜ್ ವಿಜಯಪುರದವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಜನ್ಯ, ಕಂಗ್ರ್ಯಾಚುಲೇಷನ್ಸ್. ಹೇಗೆ ಸಾಧ್ಯವಾಯಿತು 625ಕ್ಕೆ 625 ಅಂಕಗಳನ್ನು ಪಡೆದಿರೋದಕ್ಕೆ? ಖುಷಿ ಇದೆಯಾ ಈಗ? ಹಾಂ ರೀ ಸರ್, ಡೆಫಿನೆಟ್ ಖುಷಿ ಇದೆ. ಓಕೆ, ಎಷ್ಟು ಗಂಟೆ ಓದ್ತಾ ಇದ್ದಿ? ಅಂದ್ರೆ ಸ್ಪೆಸಿಫಿಕ್ ಆಗಿ ಅಂತಿಲ್ರಿ ಸರ್, ಯಾವಾಗ ಓದ್ಬೇಕು ಅನಿಸ್ತಿತ್ತು ಅವಾಗ. ಅಂದ್ರೆ ಪ್ರೊಡಕ್ಟಿವ್ ಟೈಮ್ ಇಟ್ಕೊಂಡಿದ್ದೆ ರೀ ನಾ. ಲೈಕ್ ಓದಾಕಂತ ಎಷ್ಟು ಹೆಚ್ಚಿಗೆ ಅವರ್ ಕೊಡೋಕಿನ ಕಡಿಮೆ ಅವರ್ನಲ್ಲಿ ಎಷ್ಟು ಟಾಪಿಕ್ ಮುಗಿಸ್ಬೋದಂತ ಆ ಟೈಪ್ ಯೋಚನೆ ಮಾಡಿ ಓದಿದ್ದೀವಿ. ಒಂದ್ ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ದೆ? ಲೈಕ್ ನಮ್ 6 to 11 ಅಷ್ಟೇ ಓದ್ತಿದ್ದೆ. 6 to 11? ಹಾಂ, ಅಂದ್ರೆ ನಮ್ಮ ಸ್ಟಡಿ ಅವರ್ಸ್ ಅಲ್ಲೇ ಮುಗಿಸ್ತಿದ್ದೆ ಎಲ್ಲ. ಸಿಲೆಬಸ್ ಎಲ್ಲ ಸ್ಕೂಲ್ನೊಳಗೆ ಮುಗಿತಿತ್ತ? ಹಾಂ ರೀ, ಅಂದ್ರೆ ನಾನು ಹಾಸ್ಟೆಲ್ ಇದ್ದೆ ರೀ ಸರ್. ಹಾಂ, ಅಲ್ಲಿ ನಮಗೆ ಸ್ಟಡಿ ಅವರ್ಸ್ ಇರ್ತದೆ ರೀ, ಮಾರ್ನಿಂಗ್, ಈವ್ನಿಂಗ್, ನೈಟ್. ಹಾಂ, ಅಲ್ಲೆಲ್ಲ ಸ್ಟಡಿ ಅವರ್ಸ್ ಮೇಲೆ ಪರ್ಫೆಕ್ಟ್ ಆಗಿ ಬರ್ತಿದ್ವಿ ರೀ. ಸ್ಟಡಿ ಅವರ್ಸ್ ಒಳಗನ ಎಲ್ಲ ಮುಗಿಸೋದು? ಹಾಂ ರೀ. ಓಕೆ. ಈ ಕೆಲವು ಸಲ ಏನಾಗುತ್ತೆ, ಮನೆಯೊಳಗಿರೋದಕ್ಕಿಂತ ಹಾಸ್ಟೆಲ್ನೊಳಗಿರೋದು ಭಾಳ ಚಲೋ ಅಲ್ಲ ಓದಕ್ಕೆ? ಹಾಂ ಹಾಂ ರೀ ಸರ್, ಬೆಸ್ಟ್. ಹ್ಞೂ, ನನ್ನ ಪ್ರಕಾರ ನೋಡಿದ್ರೆ ಬೆಸ್ಟ್ ಹಾಸ್ಟೆಲ್. ಯಾಕೆ? ಮನೆಯೊಳಗಿದ್ರೆ ಡಿವಿಯೇಷನ್ ಆಗ್ಬೋದಾ, ಟಿ ವಿ ನೋಡ್ಬೋದು, ಇಲ್ಲ ಮೊಬೈಲ್ ನೋಡ್ಬೋದು, ಹಂಗೆ ಟೈಮ್ ಪಾಸ್ ಆಗಿ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಹಾಂ, ಅಂದ್ರೆ ಫೋನ್ ಇತ್ತಂದ್ರೆ ಸೊ ಅಲ್ಲೇ ಮೈಂಡ್ ಎಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಡ್ತೈತ್ರಿ. ಅದಕ್ಕೆ ಹಾಸ್ಟೆಲ್ ಅಂದ್ರೆ ಫೋನ್ ಎಲ್ಲ ಅಲವ್ ಇರಂಗಿಲ್ಲ ಅಲ್ರಿ. ಸೊ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಕ್ ಸಾಧ್ಯ ಆಗುತ್ತೆ. ಸೌಜನ್ಯ, ಮುಂದೆ ಏನು ಮಾಡ್ಬೇಕಂತ ಗುರಿ ಐತಿ? ಮುಂದೆ MBBS ಡಾಕ್ಟರ್ ಆಗ್ಬೇಕಂತ ಐತಿ? ಹಾಂ. ಡಾಕ್ಟರ್ ಯಾಕೆ ಆಗ್ಬೇಕು? ಡಾಕ್ಟರ್ ಯಾಕೆ ಆಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಇಡೀ ಬ್ಲಡ್ ಲೈನ್ ಒಳಗೆ ಯಾರು ಇಲ್ರಿ, ಸೊ ಫಸ್ಟ್ ನಾವು ಆಗ್ಬೇಕಂತ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಕೆಲಸ? ನಮ್ಮ ಪಪ್ಪ ಈಗ ಟೀಚರ್ ಇದ್ರಿ, ರಿಟೈರ್ಡ್ ಆಗ್ಯಾರ. ಓಕೆ ಓಕೆ. ನಮ್ಮ ಮಮ್ಮಿ ಇದು CRP. ಹಾಂ 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 ಹಾಂ. ಈ ಮನೆಯೊಳಗೆ ಹಿಂಗೆ ಓದಬೇಕು, ಹಂಗೆ ಓದಬೇಕು, ಇಷ್ಟು ಗಂಟೆಗೆ ಓದಬೇಕು ಅಂತ ಹೇಳಿ ಒತ್ತಡ ಇತ್ತ? ಏನು ಇದ್ದಿದ್ದಿಲ್ಲ. ಲೈಕ್ ಫ್ರೀ ಬರ್ಡ್ ಟೈಪ್ ಇದ್ದರಿ ನಾ. ಬಟ್ ನನಗೊಂದು ಮಾಡ್ಬೇಕಂತ ಇತ್ತಲ್ರಿ, ಸೊ ಸಾಧ್ಯ ಆಯ್ತು. ಹಾಂ ಹಾಂ ಹಾಂ. ನಿಮ್ದು ಯಾವ ಸ್ಕೂಲು? ನಾವು ಆಕ್ಸ್ಫರ್ಡ್ ಪಾಟೀಲ್ಸ್, ನಾಗರಬೆಟ್ಟ. ಓಕೆ ಓಕೆ ಓಕೆ. ಸ್ಟಡಿ ಅವರ್ಸ್ ಜೊತೆಗೆ ಸ್ಕೂಲ್ ಒಳಗೆ ಹೇಳ್ಕೊಡ್ತಿದ್ದಂಥ ಪಠ್ಯನ ಅಲ್ಲೇ ಮುಗಿಸಿ ಬರ್ತಿದ್ರಿ? ಹಾಂ, ಅಂದ್ರೆ ಅವರು ಟೀಚಿಂಗ್ ಮಾಡೋ ಗ್ರಾಸ್ಪ್ ಮಾಡ್ಕೊಂಡ್ಬಿಡ್ತಿದ್ವಿ ರೀ. ಸೊ ಅಲ್ಲೇ 50% ಇದಾಗಿತ್ತು. ನಮ್ಗೆ ಹೆಚ್ಚಿಗೆ ಡೌಟ್ಸ್ ಇರ್ತದೆ, ಸರ್ಗಳು ಇರ್ತಿದ್ರಿ ಅಲ್ಲೇ. ಅವರಿಂದ ಮತ್ತೆ ನಮ್ಗೆ ಅಲ್ಲಿ ವೀಕ್ಲಿ ಮೋಟಿವೇಶನ್ ಕೊಡ್ತಿದ್ರಿ. ಸೊ ಸಾಧ್ಯ ಆಯ್ತು. ಓಕೆ. 625ಕ್ಕೆ 625 ತಗೋಬೇಕಂತಂದ್ರೆ ಎಷ್ಟು ಕಷ್ಟಪಡ್ಬೇಕು? ಆಮೇಲೆ ಒಂದು ಮಾರ್ಕ್ಸು ಲೂಸ್ ಆಗಬಾರ್ದು ಅಂತ ಹೇಳಿದ್ರೆ, ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಬಾರ್ದು, ಅಕ್ಷರ ಭಾಳ ನೀಟಾಗಿರಬೇಕು, ಇರೋ ಟೈಮ್ನೊಳಗೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಉತ್ತರನೆಲ್ಲನೂ ಬರೀಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಾಕ್ಟೀಸ್ ಎಷ್ಟು ಭಾಳ ಮುಖ್ಯ ಆಕೈತೆ ಅದಕ್ಕೆ ಅಂತ? ಈಗ ಫಸ್ಟ್ ಮಾಡ್ಬೇಕಂತ ತಲೆಯಲ್ಲಿ ಇರ್ಬೇಕ್ರಿ. ಮತ್ತೆ ಈಗ ಹೇಳ್ತಾರೆ ಮುಂದೆ ಗುರಿ ಇದ್ರೆ ಹಿಂದೆ ಗುರು ಇರ್ಬೇಕು ಅಂತ ಐತಾರ್ರಿ. ಸೊ ಸಪೋರ್ಟಿವ್ ಟೀಚರ್ಸ್ ಇದ್ರಿ. ಹಂಗೆ ಡೈಲಿ ಟೆಸ್ಟ್ ಬರೀತಿದ್ವಿ ನಾವು. ಅಂದ್ರೆ ಸೊ ಟೆಸ್ಟ್ ಬರ್ಗಳನ್ನ ಅಲ್ಲೇ ಚೆಕ್ ಆಗ್ಬಿಡ್ತಿದ್ವಿ ನಮ್ಮ. ಚೆಕ್ ಮಾಡಿ ನಮ್ಗೆ ಯಾವ್ಯಾವ ಮಿಸ್ಟೇಕ್ ಇದ್ದು ಅಲ್ಲೇ ರೆಕ್ಟಿಫೈ ಮಾಡ್ಕೊಂಡ್ಬಿಡ್ತಿದ್ವಿ. ಹಾಗಾಗಿ ಆನ್ಯುವಲ್ ಎಕ್ಸಾಮ್ ನಲ್ಲಿ ಮಿಸ್ಟೇಕ್ ಮಾಡ್ಲಾರ್ದಂಗ ಆಯ್ತು. ಕೆಲವರಿಗೆ ಎಕ್ಸಾಮ್ ಬಗ್ಗೆ ಭಯ ಭಾಳ ಇರ್ತದಲ್ಲ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಜಸ್ಟ್ ಸರ್ ಆಗಲೇ ಹೇಳಿದ್ನಲ್ಲಿ ನಮಗೆ ಡೈಲಿ ಟೆಸ್ಟ್ ಇರ್ತಿದ್ವು ಅಂತ. ಸೊ ಅದೇ ಟೈಪ್ ಇದು ಕಾಮನ್ ಟೆಸ್ಟ್ ಅಂತ ಆ ಟೈಪ್ ಮೆಂಟಾಲಿಟಿ ಇಟ್ಕೊಂಡು ಬಂದ್ವಿ. ಮುಂದೆ ಗುರಿ ಇರಬೇಕು, ಇಂದ ಗುರಿ ಇರಬೇಕು ಅಂತ ಹೇಳಿದ್ರಲ್ಲ, ಆ ಗುರು ಯಾರು? ಮೋಟಿವೇಶನ್ ಇರುವಂತ ಗುರು ಯಾರು? ಫಸ್ಟ್ ಆಫ್ ಆಲ್ ಎಲ್ಲರೂ ನಮ್ಮ ಟೀಚರ್ಸ್ ಎಲ್ಲಾರಿ. ಮೇನ್ಲಿ ಇಸ್ಮಾಯಿಲ್ ಸರ್, ನಮ್ಮ ಹೆಡ್ ಮಾಸ್ಟರ್, ಮತ್ತು ಕೋಆರ್ಡಿನೇಟರ್ ದರ್ಶನ್ ಸರ್. ಇವರಿಬ್ರು ಸಪೋರ್ಟ್ ಭಾಳ ಇತ್ತು. ಈಗ 625ಕ್ಕೆ 625 ಬಂದೈತಲ್ಲ, ಈಗ ಮನೆಗೆ ಎಷ್ಟು ಖುಷಿ ಐತಿ? ಫುಲ್ ಖುಷಿ ಆಗೈತೆ. ಏನಂತ ಹೇಳಿದ್ರು ಮನೆಯಲ್ಲೆಲ್ಲ? ಹೀಗೆ ಬೆಳೀತಾ ಇರಂತ. ಕೆಲವರಿಗೆ ಭಯ ಪಟ್ಕೊಂಡು ಭಾಳ ಟೆನ್ಷನ್ ಮಾಡ್ಕೊಂಡು ಓದಿದ್ದೆಲ್ಲ ಎಕ್ಸಾಮ್ ಹೋದ ತಕ್ಷಣ ಮರ್ತು ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀಯಮ್ಮ? ಫುಲ್ ಕಾಮ್ ಆಗಿರ್ಬೇಕ್ರಿ. ಲೈಕ್ ನಾವು ಓದಿನೇ ಬರಿತೀನಿ ಅಷ್ಟೇ ಇರ್ಬೇಕ್ರಿ ಅದು. ಇದು ಆನ್ಯುವಲ್ ಎಕ್ಸಾಮ್ ಹಂಗ ಅಂತ ತಿಳ್ಕೊಂಡ್ರೆ ಮತ್ತೆ ಕ್ಯಾಶುಯಲಿ ಭಯ ಆಗೋದೇ ಅಲ್ರಿ. ಇತ್ತೀಚೆಗೆ ಮನೆಯಲ್ಲಿ ಮೊಬೈಲ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ಯದ.
ಹಾ ಓದೋದಿಲ್ಲ ಬರೆಯೋದಿಲ್ಲ, ಬರೀ ಮೊಬೈಲ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದ ಮಂದಿ ಭಾಳ ಐತಿ. ಅಂಥವ್ರಿಗೆ ಏನು ಹೇಳ್ತಿ? ನಾ ಏನ್ ಹಾಸ್ಟೆಲ್ಗೆ ಹೋಗಂತ ಹೇಳ್ತೀನಿ. ನಾನು ಹಾಸ್ಟೆಲ್ ಒಳಗಿದ್ದೆ, ನೀವು ಎಲ್ಲರೂ ಹಾಸ್ಟೆಲ್ ಒಳಗೆ ಹೋಗ್ರಿ ಅಂತಾರೆ. ಹಾ ಹಂಗಲ್ಲ, ಈಗ ಮನ್ಯಾಗಿದ್ದು ಕೂಡ ಅವಾಯ್ಡ್ ಮಾಡ್ಬೋದಲ್ಲ ಮೊಬೈಲ್ಗಳನ್ನು. ಹಾ ಅಂದ್ರೆ ಪೇರೆಂಟ್ಸ್ ಸಪೋರ್ಟ್ ಇರ್ಬೇಕ್ರಿ. ಪೇರೆಂಟ್ಸ್ ಸಪೋರ್ಟ್ ಇದ್ರೆ ಆಗ್ಬೋದ್ರಿ. ಮೊಬೈಲನ್ನು ಒಳ್ಳೆತನಕ್ಕೆ ಉಪಯೋಗ ಮಾಡ್ಕೋಬೋದಲ್ಲ. ಹಾ ರೀ, ಅಂದ್ರೆ ಆ್ಯಪ್ ಯೂಟ್ಯೂಬ್ ಒಳಗೆಲ್ಲ ಟೀಚಿಂಗ್ ಎಲ್ಲ ಇರ್ತಾವ್ರಿ, ಅಲ್ಲಿ ಯೂಸ್ ಮಾಡ್ಕೋಬೋದ್ರಿ. ಬಟ್ ಅದು ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತಲ್ರಿ. ಕೆಲವರು ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕೂತಿರ್ತಾರೆ ಬಿಟ್ರೆ, ಈ ಯೂಟ್ಯೂಬಲ್ಲಿ ಸಿಲೆಬಸ್ ಅದೆಲ್ಲವೂ ಕೂಡ ಸಿಗುತ್ತೆ, ಏನು ಬೇಕು ಎಲ್ಲ ಸಿಗುತ್ತೆ. ಅದನ್ನ ಯಾರು ನೋಡೋದಿಲ್ಲ. ಫಸ್ಟ್ ನಮ್ ಗೋಲ್ ಮೇಲೆ ಇದು ಏನಪ್ಪ ಗುರಿ ಇಡ್ಬೇಕಲ್ರಿ. ನಾ ಮಾಡ್ಬೇಕು ಅಂತಿದ್ರೆ ಮಾಡ್ತಾರ್ರಿ. ಓಕೆ. ಈಗ ಬೈತಾರೆ ಮಾಡ್ಬೇಕಂದ್ರೆ ಅದು ಚಾನ್ಸಸ್ ಕಡಿಮೆ ಆಗುತ್ತೆ. ಒಟ್ಟಾರೆ ಈಗ 625ಕ್ಕೆ 625 ತೆಗೆದುಕೊಂಡಿದ್ದೀರಿ. ಮುಂದೆ PCMB ಮಾಡಬೇಕಾ ಈಗ ನೆಕ್ಸ್ಟು? PCMB ತಗೊಂಡು ಡಾಕ್ಟರ್ ಆಗಬೇಕು ಅಂತ. ಓಕೆ. ಆಲ್ ದ ಬೆಸ್ಟ್ ಸೌಜನ್ಯ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಹೀಗೆ ಸಾಧನೆ ನಿಮ್ಮದಾಗಿರಲಿ ಅಂತ ನಾವು ಬಯಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು.